ನೋಡಿ, ನಾನು 1.5 ಎಕರೆ ತೆಂಗಿನಿಗೆ ನಾನು ಇದು ಮಾಡಿದ್ದೀನಿ, ಡ್ರಿಪ್ ಮಾಡಿದ್ದೀನಿ. ಅದು ಯಾವ ಥರ ಇದೆ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ಇದು ನನ್ನ ಡಿಸ್ಟೆನ್ಸ್ ಎಲ್ಲ ತೆಂಗಿಂದ ತೆಂಗಿಗೆ 33 ಅಡಿ ಇದೆ, 32 ಅಡಿ, 31 ಅಡಿ ಹಿಂಗೆಲ್ಲ ಇದೆ. ಅಡಿಕೆಯಿಂದ ಅಡಿಕೆಗೆ 9 ಅಡಿ ಇಕ್ಕಿದ್ದೀನಿ. ಈ ಲಾಸ್ಟ್ 2 ಸಾಲ ಮಾತ್ರ 9 ಸಾಲಿಗೆ ಕೊಟ್ಟಿದ್ದೀನಿ. ಅಡ್ಡಡ್ಡ 5 ಇಕ್ಕಿದ್ದೀನಿ. ನೋಡಿ ಯಾವ ಥರ ಬರ್ತಾಯಿದೆ ನೀರು. ನೋಡಿ, ನಾನು ನೀವು ಸೆಂಟ್ರ್ ಆಫ್ ದ ಜಮೀನಲ್ಲಿದ್ದೀನಿ. ಇವಾಗ ಅಡಿಕೆ ಸಸಿಗೆ ಫಸ್ಟ್ ದಾಯ ಮಾಡ್ಕೊಂಡಿದ್ದೀನಿ. ದಾಯ ಮಾಡ್ಕೊಂಡು ಲೈನ್ ಹಾಕಿ ಗುಂಡಿ ತೋಡಿಸಾದ್ಮೇಲೆ ಅದಕ್ಕೆ ದಾಯ ಮಾಡ್ಕೊಂಡು ಮತ್ತೆ ಆ ಲೈನಿಗೆ ತಕ್ಕನಾಗಿ ಪೈಪ್ನ ಕಟ್ ಮಾಡ್ಕೊಂಡು ಜೋಡಿಸ್ಕೊಂಡಿದ್ದೀನಿ. ಆ ಜೋಡಿಸ್ಕೊಂಡಿದ್ದ ಜಾಗಕ್ಕೆ ಅಡಿಕೆ ಸಸಿ ಹಾಕಿದ್ದೀನಿ. ಎಕ್ಸಾಂಪಲ್ ನೋಡಿ, ಇಲ್ಲಿ ಪೈಪಿಲ್ಲಿ ಹಾಕಿದ್ದೀನಿ. ನೋಡಿ ಈ ಥರ ಹಾಕಿದ್ದೀನಿ. ಈ ಅಂಡರ್ಗ್ರೌಂಡ್ ಡ್ರಿಪ್ ಹೆಂಗಪ್ಪ ಅಂದರೆ, ನೋಡಿ ಅಡಿಕೆ ಸಸಿ ದಾಯಿ ಲೈನಲ್ಲೇ ಒಂದು ಲೈನಲ್ಲೂ 2 ಇಂಚಿನ ಪೈಪ್ ಹಾಕ್ಕೊಂಡಿದ್ದೀನಿ. 2 ಇಂಚಿನ ಪೈಪಲ್ಲಿ 40 mm ಪೈಪ್ನ ಗೇಟ್ ವಾಲಿಗೆ ಕೊಟ್ಟಿದ್ದೀನಿ. ನೋಡಿ, ಇವಾಗ ಆ ಕಡೆ ಲಾಸ್ಟಲ್ಲಿ 1 ಗೇಟ್ ವಾಲು, ಇಲ್ಲಿ ಮಧ್ಯೆ 4 ಗೇಟ್ ವಾಲು, ಈ ಕಡೆ 2 ಗೇಟ್ ವಾಲು. ಇದು ಸುಮಾರು 1 ಎಕರೆ 10ರಿಂದ 20 ಗುಂಟೆ ಬರುತ್ತೆ ಜಮೀನು. ಮತ್ತು ನೋಡಿ ಈ ಥರ 4 ಗೇಟ್ ವಾಲ್ ಕೊಟ್ಕೊಂಡಿದ್ದೀನಿ. ಇದು ಈ 4 ಗೇಟ್ ವಾಲು ಈ ಕಡೆ ಕವರ್ ಮಾಡುತ್ತೆ, ಈ ಕಡೆ ಅರ್ಧ ಕವರ್ ಮಾಡುತ್ತೆ, ಮತ್ತು ಈ ಕಡೆ ಅರ್ಧ ಕವರ್ ಮಾಡುತ್ತೆ, ಮತ್ತು ಈ ಕಡೆ ಅರ್ಧ ಕವರ್ ಮಾಡುತ್ತೆ, ಮತ್ತು ಆ ಕಡೆ ಅರ್ಧ ಆ ಕಡೆ ಲಾಸ್ಟ್ ಗೇಟ್ ವಾಲ್ ಇದೆ ನೋಡಿ, ತೋರಿಸ್ತೀನಿ ನಿಮಗೆ ಜೂಮ್ ಹಾಕಿ. ಲಾಸ್ಟ್ 2 ಗೇಟ್ ವಾಲ್ ಇದೆಯಲ್ಲ, ಅದು ಆ ಕಡೆ ಅರ್ಧ ಕವರ್ ಮಾಡುತ್ತೆ. ನೋಡಿ ಈ ಕಡೆ ಎಲ್ಲ ತೋರಿಸ್ತೀನಿ ಜೂಮ್ ಹಾಕಿ. ಲಾಸ್ಟ್ ಅರ್ಧ ಕವರ್ ಮಾಡ್ಕೊಳುತ್ತೆ. ಇದು ಯಾವ ಥರಪ್ಪ ಅಂದರೆ, ಇವಾಗ ತೆಂಗಿನ ಸಸಿ ನಮ್ಮ ಹತ್ರ ಆಲ್ಮೋಸ್ಟ್ 32 ಅಡಿ, 33 ಅಡಿ, 30 ಅಡಿ ಅಬೋ ಇಕ್ಕಿದ್ದೀನಿ. ಅದರ ಮಧ್ಯೆ ತೆಂಗಿಂದ ಅಡಿಕೆಗೆ 11 ಅಡಿ, 10 ಅಡಿ, ಮತ್ತು ಅಡಿಕೆಯಿಂದ ಅಡಿಕೆಗೆ 9 ಅಡಿ, ಕೆಲವೊಂದು ಕಡೆ ಜಾಸ್ತಿ ಇರೋ ಕಡೆ 10 ಅಡಿನ ಕೊಟ್ಟಿದ್ದೀನಿ. ಮಿನಿಮಮ್ 9 ಅಡಿ, 9ಕ್ಕಿಂತ ಕಡಿಮೆ ಯಾವುದು ಇಟ್ಟಿಲ್ಲ. ತೆಂಗು ಮಧ್ಯೆ ಅಡಿಕೆನ ಪ್ಲಾಂಟೇಷನ್ ಮಾಡಿದ್ದೀನಿ. ಇದು ಅಡಿಕೆಯಿಂದ ಅಡಿಕೆಗೂ ಅಷ್ಟೇ 9 ಅಡಿ ಡಿಫ್ರೆನ್ಸ್ ಕೊಟ್ಟಿದ್ದೀನಿ. ನಾನು ಟ್ರೆಂಚ್ ಒಳಗಡೆ ಹಾಕಿದ್ದೀನಿ ಅಡಿಕೆನ. ಟ್ರೆಂಚ್ ಆಲ್ಮೋಸ್ಟ್ 1.5 ಅಡಿ ಹತ್ರ ಇದೆ. ಇದು ಮಳೆ ಬಂದು ತುಂಬ ಸಲ ಮಳೆಗೆ ಸಿಕ್ಕಿ ಮಣ್ಣೆಲ್ಲ ಗಟ್ಟಿಯಾಗಿ ಸರಿಯಾಗಿ ಇದು ಮಾಡೋಕ್ಕಾಗಿಲ್ಲ ಪೈಪು ಮತ್ತು ಅಡಿಕೆ ಸಸಿನ. ಇದು ನೋಡಿ, ಇಲ್ಲಿಂದ 1 2 3 ಸಸಿ ಆದಮೇಲೆ ಈ ಡ್ರಿಪ್ ಇದೆಯಲ್ಲ, ಒಂದು ಕಡೆ ಡ್ರಿಪ್ ಎಂಡ್ ಆಗುತ್ತೆ. 3 ಸಸಿ ಅಂದರೆ ಹಿಂಗೆ 3 ಸಸಿ, ಹಿಂಗೆ 3 ಸಸಿ, ಅಂದರೆ 9 ಸಸಿ ಆಯಿತು. 9 ಸಸಿ ಮಧ್ಯೆ ಏನೇನು ಅಡಿಕೆ ಸಸಿ ಬರ್ತವೆ ಆ ಅಡಿಕೆಗೆ 1 ಗೇಟ್ ವಾಲು, ಈ ಕಡೆ 9 ಸಸಿಗೆ ಏನು ಗೇಟ್ ವಾಲ್ ಬರ್ತವೆ ಅದಕ್ಕೊಂದು ಗೇಟ್ ವಾಲು, ಮತ್ತು ಸೇಮ್ ಆ ಕಡೆಗೆ 9 ತಿಳ್ಕೊತವೆ, ಅದಕ್ಕೆ ಆ ಕಡೆ 9 ಆ ಗೇಟ್ ವಾಲು, ಈ ಕಡೆ 9 ಈ ಗೇಟ್ ವಾಲು. ಸೇಮ್ ಈ ಕಡೆನೂ ಅಷ್ಟೇ ನೋಡಿ, ಈ ಕಡೆ 3 6, ಆ ಕಡೆ ನಾನು ತೆಂಗಿನ ಸಸಿ ಇಲ್ಲ ಕಡೆ ಲಾಸ್ಟಲ್ಲಿ, ಅದಕ್ಕೆ ಅಡಿಕೆ ಸಸಿ ಜಾಸ್ತಿ ಇದ್ದಾವೆ. ಈ ಕಡೆ 3 ಸಸಿ ಅಲ್ಲಿಗೆ ಗೇಟ್ ವಾಲ್ ಎಂಡ್ ಆಗುತ್ತೆ, ಈ ಗೇಟ್ ವಾಲ್ದು ಎಂಡ್ ಆಗುತ್ತೆ, ಮತ್ತು ಆ ಕಡೆ 3 ಸಸಿಗೆ ಆ ಕಡೆ 2 ಗೇಟ್ ವಾಲ್ ಎಂಡ್ ಆಗುತ್ತೆ. ಯಾಕೆ ಈ ಥರ ಸ್ಲಿಟ್ ಮಾಡಿದ್ದೀನಿ ಅಂತಂದರೆ, ನಮ್ಮದು ನೀರು ಫೋರ್ಸ್ ಇದೆ. ಇದನ್ನು ಕೆಲವರು ಹೇಳ್ತಾರೆ ಬರೀ 2 ಗೇಟ್ ವಾಲ್, 3 ಗೇಟ್ ವಾಲಲ್ಲಿ, 4 ಗೇಟ್ ವಾಲಲ್ಲಿ ಮ್ಯಾನೇಜ್ ಮಾಡಬೇಕು ಅಂತ. ನನ್ನ ಪ್ಲಾನ್ ಇದು 12 ಗೇಟ್ ವಾಲ್ ಮಾಡಬೇಕು ಅಂತ. ಆ್ಯಕ್ಚುಲಿ ಈ 2ಕ್ಕೆ ಎಂಡ್ ಮಾಡಬೇಕು ಅಂತ ಇದ್ದಿದ್ದು. ಆ ಕಡೆ ಮಧ್ಯೆ ಲೈನ್ ಮಾಡಿ, ಈ ಕಡೆ ಮಧ್ಯೆ ಲೈನ್ ಮಾಡಿ 2 ಅಂದರೆ 4 ಮರಕ್ಕೆ 1 ಗೇಟ್ ವಾಲ್ ಮಾಡಬೇಕು ಅಂದ್ಕೊಂಡಿದ್ದು. ನಾನು ಯಾಕೆ ಮಾಡಬೇಕು ಅಂದ್ಕೊಂಡಿದ್ದು ಅಂತಂದರೆ, ಇವಾಗ ನೀರು ಎಷ್ಟೇ ಫೋರ್ಸ್ ಬಂದರೂ ಕೂಡ, ಇವಾಗ ನೋಡಿ ಇದು ಜಮೀನು ಸ್ವಲ್ಪ ಉಬ್ಬಿದೆ, ಆ ಉಬ್ಬಿರೋ ಕಡೆ ನೀರು ಸ್ವಲ್ಪ ಕಡಿಮೆ ಬರುತ್ತೆ, ಮತ್ತು ಇಲ್ಲಿ ತಗ್ಗಿರೋ ಕಡೆ ನೀರು ಜಾಸ್ತಿ ಹೋಗುತ್ತೆ. ನಾನೇನು ಮಾಡಿದೆ, ಈ ಥರ 2 ಸೈಡ್ ಇರೋದು ಹಾಕಿದ್ದೆ ಫಸ್ಟ್. ನೋಡಿ ಇಲ್ಲಿ 2 ಸೈಡ್, ಇದರಲ್ಲಿ ನೀರು ಜಾಸ್ತಿ ಹೋಗ್ತಾಯಿತ್ತು, ಓಕೆನಾ. ಆಮೇಲೆ 2 ಸೈಡ್ ಇರೋದು ತೆಗೆದು ನೋಡಿ ಈ ಥರ 1 ಸೈಡ್ ಹಾಕಿ, ನೋಡಿ ಈ ಥರ 1 ಸೈಡ್ ಹಾಕಿ. ನೀರು ಆಫ್ ಆಗಿದೆ, ಲೋಡ್ ನೀರು ಇದಾಗ್ತಿದೆ.
ಈ ಒಂದು 2 ಸೈಡ್ ಯಾಕೆ ಒಂದು ಸೈಡ್ ಹಾಕಿದ್ದೀನಿ ಅಂತಂದರೆ ಸುಳಿಯಲ್ಲಿ ತುಂಬ ಜಾಸ್ತಿ ನೀರು ಹೋಗ್ತಾಯಿತ್ತು. ಜಾಸ್ತಿ ನೀರು ಹೋಗಿ ಇದಕ್ಕೆ ಒಂದೇ ಒಂದು ನೀರು ಹೋಗುತ್ತಲ್ಲ, ಒಂದೇ ಒಂದು ಸೈಡು, ಅದು ಸಫಿಷಿಯೆಂಟು. ನೋಡಿ ಗುಂಡಿ ತುಂಬ ನೆನ್ಕೊಂಡಿದೆ, ಗುಂಡಿ ತುಂಬ ನೀರು ನಿಂತ್ಕೊಂಡ್ಬಿಟ್ಟಿತ್ತು. ಬರೀ 2 ದಿವಸ ಬಿಡೋದಕ್ಕೆ ಇಷ್ಟೇ ಸಾಕು ನಮಗೆ, ಜಾಸ್ತಿ ಏನು ಬೇಕು ಅವಶ್ಯಕತೆ ಇಲ್ಲ. ಇನ್ನೊಂದು ಜಟ್ ಅಂತ ಬರುತ್ತೆ, ಜಟ್ಟಲ್ಲಿ ಬೇಕಾದ್ರೆ ಜೈನ್ ಇರಿಗೇಷನ್ ಅವ್ರದ್ದು, ಅದನ್ನು ಕೂಡ ಹಾಕೊಬೋದು. ಅದು ಫುಲ್ ಸ್ಪ್ರಿಂಕ್ಲಿಂಗ್ ಆಗುತ್ತೆ. ನೆಕ್ಸ್ಟ್ ಅದು ಪ್ಲಾನ್ ಇದೆ ನೋಡಿ, ಈ ಥರ ಇದೆ. ನಾನು ಮತ್ತೆ ಮ್ಯಾಟ್ರ್ ಬರ್ತೀನಿ. ಇದು ಏನಪ್ಪ ಅಂದರೆ, ಇದು ಗೇಟ್ ವಾಲು ಜಾಸ್ತಿ ಏನಕ್ಕೆ ಇಕ್ಬೇಕು ಅಂದರೆ, ನೀರನ್ನ ಅಪ್ಪು ಡೌನ್ ಎಲ್ಲ ಇದು ಸಮತಟ್ಟವಾಗಿದ್ದರೆ ಒಂದು ಲೆಕ್ಕ ಮ್ಯಾನೇಜ್ ಆಗುತ್ತೆ. ಸಮತಟ್ಟಾಗಿಲ್ಲ ಅಂತಂದರೆ ನಾವು ಗೇಟ್ ವಾಲ್ನ ಜಾಸ್ತಿ ಮಾಡ್ಕೊಬೇಕು. ಗೇಟ್ ವಾಲ್ ಸ್ವಲ್ಪ ಏನು ಜಾಸ್ತಿ ಏನು ಡಿಫ್ರೆನ್ಸ್ ಆಗೋಲ್ಲ. ಗೇಟ್ ವಾಲ್ ಕಾಸ್ಟು ಸ್ವಲ್ಪ ಲೈನ್ ಕಾಸ್ಟ್ ಜಾಸ್ತಿ ಆಗುತ್ತೆ ಅಷ್ಟೇ. ಏನೊಂದು 5-6 ಸಾವಿರ ವೇರಿಯೇಷನ್ ಆಗ್ಬೋದು ಟೋಟಲ್ ಕಾಸ್ಟಲ್ಲಿ. ಇದು ನನಗೆ ಆಲ್ಮೋಸ್ಟು ಪೈಪಿಗೆ ಹತ್ರ 55,000 ಮೇಲಾಗಿದೆ. JCB ಗುಂಡಿ ತೆಗೆಯೋಕ್ಕೆ ಒಂದು 20,000 ಒಳಗಡೆ ಆಗಬೇಕು. ನಂದು ಮಳೆ ಬಂದು 2 ಸಲ ತೆಗ್ಸಿರೋದ್ರಿಂದ 26,000 ಆಗಿದೆ. ಮತ್ತು ಈ ಡ್ರಿಪ್ನ ನಾವು ಆಳು ಕರ್ಕೊಂಡು, ನಂದೇ ಪ್ಲಾನ್ ಇದೆಲ್ಲ, ಆಳು ಕರ್ಕೊಂಡು ಒಂದು 2 ದಿವಸ ಮಾಡಿದ್ದೀನಿ ಅಷ್ಟೇ. 2 ದಿವಸ 3 ದಿವಸ ಮಾಡಿದ್ದೀನಿ. ನಾನು ಇನ್ವಾಲ್ವ್ ಆಗಿದ್ದೀನಿ. ನನಗೆ ಶನಿವಾರ ಬಂದು ರಜೆ ಇದ್ದರೂ ಕೂಡ, ಅಲ್ಲ ಭಾನುವಾರ ಒಂದು ದಿವಸ ರಜೆ ಇದ್ದರೂ ಕೂಡ, ಭಾನುವಾರ ಬಂದು ಒಂದು ದಿವಸ ರಜೆ ಹಾಕ್ಕೊಂಡ್ಬಿಟ್ಟು ಮಾಡಿದ್ದೀನಿ. ನಾನು ಬೇರೆ ಯಾರನ್ನೂ ಕರ್ಕೊಂಡಿಲ್ಲ, ಅಂದರೆ ಡ್ರಿಪ್ ಎಕ್ಸ್ಪರ್ಟ್ಗಳನ್ನ ಕರ್ಕೊಂಡಿಲ್ಲ. ನೋಡಿ, ಇದು 2 ಇಂಚ್ ಇಂಟು ಅಂದರೆ 63 mm ಇಂಟು 40 mm 40 mm ಗೇಟ್ ಎಲ್ಲ ಎತ್ಕೊಂಡಿದ್ದೀನಿ. ನೋಡಿ, ಇದು 40 mm ಈ ಲೈನ್ಗೆ ಹೋಗುತ್ತೆ ಎಕ್ಸಾಂಪಲ್. ಇಲ್ಲಿ 40 mm ಇಂದ ಫಸ್ಟು, ಮತ್ತು ಈ ಅಡಿಕೆ ಸಸಿ ಬರುತ್ತಲ್ಲ, ಇದಕ್ಕೆ 20 mm. ಕೆಲವರು 12 mm 16 mm ಹಾಕ್ತಾರೆ. 12 mm 16 mm ನಾನು ಯಾಕೆ ಹಾಕಲ್ಲ ಅಂದರೆ, 20 mm ಏನಾದ್ರು ಕಟ್ಕೊಂಡ್ರೆ ನೀರು, ಇಲ್ಲ ಏನಾದರೂ ಕಟ್ಕೊಂಡ್ರೆ ನಾವು ಆರಾಮಾಗಿ ಕ್ಲೀನ್ ಮಾಡ್ಕೊಬೋದು. ಅಂದರೆ ಅಷ್ಟೊಂದೆಲ್ಲ ಕಟ್ಕೊಳ್ಳಲ್ಲ. ನೋಡಿ, ಈ ಕ್ಯಾಪ್ ಇದೆಯಲ್ಲ, ಇದು ಓಪನಬಲ್. ಇದೇನು ನೀರು ಪ್ರೆಜರ್ಗೆ ಏನಂತ ಓಪನ್ ಆಗೋಲ್ಲ, ಯಾಕೆಂದರೆ ಎಲ್ಲ ಕಡೆ ಇರೋದ್ರಿಂದ ಇದು ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ಟೈಮ್ ನೀರು ಪ್ರೆಜರ್ಗೆ ಓಪನ್ ಆಗೋಲ್ಲ, ನೀರು ಎಷ್ಟು ಬೇಕೋ ಅಷ್ಟೇ ಬಿಡುತ್ತೆ. ಹಿಂಗೆ ಹಾಕಿ ಅದ್ಮೇಲೆ ಆಯ್ತು ಅಷ್ಟೇ. ಮತ್ತು ಇದನ್ನು ನಾನು ನೋಡಿ ಕೆಳಗಡೆ ಪಿ ವಿ ಸಿ ಪೈಪ್ ಹಾಕಿದ್ದೀನಿ. ಇನ್ನೂ ಸರಿಯಾಗಿ ಅದು ಮುಚ್ಕೊಂಡಿದ್ದೆ, ಹಂಗೆ ಉಕ್ಕಿಗೆ ಮುಚ್ಕೊಳ್ಳಿಂದ ನಾನು ಮುಚ್ಚಕ್ಕೋಗಿಲ್ಲ. ಇದು PVC-ಯಿಂದ 2 ಇಂಚಿಂದ 40 mm ಎತ್ಕೊಂಡಿದ್ದೀನ, 40 mm ಗೇಟ್ ವಾಲ್. ಆ 40 mm ಸೀದಾ ಆ ಮೂರು ಸಸಿ ಆದಮೇಲೆ ಹೋಗುತ್ತೆ. ಸರಿ, ಈ 40 mm ಏನಾಗುತ್ತೆ, ಇದು ಈ ಕಡೆ ಹೋಗುತ್ತೆ ಅಂದ್ಕೊಳ್ಳಿ. ಎಕ್ಸಾಂಪಲ್ ಈ ಕಡೆ ಹೋಗುತ್ತೆ ಅಂದ್ಕೊಳ್ಳಿ. ಈ 40 mm ಲೈನ್ ನೋಡಿ, ಅಲ್ಲಿ 2 ಲೈನ್ ಇದೆ ನೋಡಿ, 2 ಪೈಪ್ ಹಾಕಿದ್ದೀನಿ ಸುತ್ತ, ಅಲ್ಲಿಗೆ ಎಂಡ್ ಆಗುತ್ತೆ. ಓಕೆನಾ? 2 ಗೇಟ್ ವಾಲ್, ಈ ಕಡೆ ಒಂದು ಗೇಟ್, ಈ ಕಡೆ ಒಂದು ಗೇಟ್ ವಾಲ್. ಆ ಗೇಟ್ ವಾಲಿಂದ 20 mm ಈ 3 ಸಸಿ, ಇದಕ್ಕೆ 3 ಸಸಿ ಆದಮೇಲೆ ಬಿಟ್ಕೊಂಡಿದ್ದೀನಿ. ಓಕೆನಾ? ಅಲ್ಲಿಂದ ಹಿಂಗೆ ಅಡ್ಡ ಈ ಟ್ರೆಂಚ್ಗೊಂದು 20 mm 40 mm ಇಂದ, ಈ ಟ್ರೆಂಚ್ಗೊಂದು 40 mm 40 mm ಇಂದ 20 mm ಹಿಂಗೆ ಎತ್ಕೊಂಡಿದ್ದೀನಿ. ಹಿಂಗೆ ಎತ್ಕೊಂಡ್ಬಿಟ್ಟು 20 mm ಇಂದ ಈ ಥರ 20 mm ಪೈಪ್ ಏನು ಕೆಳಗಡೆ PVC ಪೈಪ್ ಹಾಕಿದ್ದೀನಿ, ಅದಕ್ಕೆ HDP ಪೈಪ್ ಹಾಕಿದ್ದೀನಿ. HDP ಪೈಪ್ ಏನು ಅಡ್ವಾಂಟೇಜ್ ಏನಪ್ಪ ಅಂದರೆ, ನೋಡಿ ಈ ಥರ ಬೆಂಡಾರ ಮಾಡ್ಬೋದು, ನೀವು ಹಾಕೊಂಡು ಮರಿದ್ರೂ ಮುರ್ಕೊಳ್ಳಲ್ಲ ಇದು ಫುಲ್ ಇದು. ಮತ್ತು ಏನಕ್ಕೆ ನಾನು 40 mm ಇದು HDP ಪೈಪ್ ಸಜೆಸ್ಟ್ ಮಾಡ್ತೀನಿ ಅಂದರೆ, ಅದು ಅಷ್ಟು ಈಸಿಯಾಗಿ ಬ್ರೇಕ್ ಆಗೋಲ್ಲ. ಉಕ್ಕಿ ಹೊಡಿಬೇಕಾದ್ರೆ ನೇಗ್ಲು ತಗಲಿದ್ರೆ, ಮತ್ತು ರೋಟ್ರಿ ಏನಾದರೂ ಹೊಡೆದ್ರೆ ಆವಾಗ ಬ್ರೇಕ್ ಆಗೋಲ್ಲ, ಅದು ಒಂದು. ಮತ್ತು ನೀವು HDP ಪೈಪ್ ಮತ್ತು PVC ಪೈಪ್ನ ಕನೆಕ್ಟ್ ಮಾಡಬೇಕು ಅಂದರೆ ಗಮ್ ಯಾವ್ದು ಬಳಸಬೇಕು ಅಂದರೆ ಫೆವಿಕಿಕ್ ಬಳಸಬೇಕು. ವಿವಿಟ್ರಾನ್ ಸಮಥಿಂಗ್ ಏನೋ ಒಂದು ಬರುತ್ತೆ, ವಿವಿಟ್ರಾನ್ ಸಮಥಿಂಗ್ ಏನೋ ಬರುತ್ತೆ, ಅದನ್ನು ಹಾಕಿ. ಫೆವಿಕಿಕ್ಕೆ ಪಕ್ಕ ಹಿಡಿಯುತ್ತೆ. ಓಕೆನಾ? ನೋಡಿ, ಒಳಗಡೆನೂ ಹಾಕಿ, ಹಾಕಾದ್ಮೇಲೆ ಮೇಲೇನೂ ಹಾಕಿ, ಗಮ್ ಜಾಸ್ತಿ ಹೋದ್ರೂ ಪರವಾಗಿಲ್ಲ. ನೋಡಿ ಈ ಥರ HDP ಪೈಪ್ ನೋಡಿ, ಹೆಂಗೆ ಬೇಕಾದ್ರೂ ಬೆಂಡ್ ಮಾಡ್ಕೊಬೋದು. ಯಾವ ಥರ ಅವರ ಏನು ಹೇಳಿದ್ರಲ್ಲ ನೋಡಿ, ನಾವು ಕೆಲವೊಂದು ತಪ್ಪುಗಳು ಮಾಡಿದ್ದೀವಿ. ಇದು ಟ್ರಂಚ್ ಅಂದರೆ, ಎಕ್ಸಾಂಪಲ್ ಇದು ಟ್ರಂಚ್ ಅಂದರೆ, ಈ ಪೈಪು ಒಂದು ಸೈಡ್ ಇರಬೇಕು. ಈ ಪೈಪು ಅಡಿಕೆ ಸಸಿ ಈ ಕಡೆ ಗೋಡಲಿರಬೇಕು.
ಇಲ್ಲಿ ನಾವು ಯಾಕೆ ಈ ಥರ ಮಾಡಿದ್ದೀವಿ ಮಾಡೋಕ್ಕಾಗಿಲ್ಲ ಅಂತಂದರೆ ನಮ್ಮದು 2-3 ಸಲ ಮಳೆ ಬಂದು ಗುಂಡಿ ತೆಗಿಬೇಕಾರೆ ಮತ್ತು ಅದೆಲ್ಲ ಮಣ್ಣೆಲ್ಲ ಫುಲ್ ಗಟ್ಟಿಯಾಗಿ ಮಣ್ಣು ಇಳಿಯೋಕ್ಕಾಗ್ದಲೆ ಈ ಮಣ್ಣು ಲೂಸ್ ಮಾಡೋಕ್ಕೋಸ್ಕರ ನಾವು ಅಡಿಕೆ ಸಸಿ ಹಾಕ್ಬೇಕಾದ್ರೆ ಮಣ್ಣು ಬೇಕಲ್ಲ, ಗಟ್ಟಿಯಾಗಿರೋ ಮಣ್ಣು ಲೂಸ್ ಮಾಡೋಕೆ ಉಕ್ಕಿ ಹೊಡಿಸ್ಬೇಕಾದ್ರೆ ಎಂಟೆ ಎಲ್ಲ ಬಿತ್ತು. ಪೈಪ್ ಮ್ಯಾಗೆಲ್ಲ ಬಿದ್ದಾಗ ಪೈಪ್ ನಾವು ಒಂದು ಕಡೆ ಗೋಡೆ ಸೈಡ್ಗೆ ಹಾಕೋಕ್ಕಾಗಿಲ್ಲ. ಸೊ ಆವಾಗ ಏನಾಯಿತು, ಸರಿಯಾಗಿ ನಮಗೆ ಅಡಿಕೆ ಸಸಿ ಹಾಕೋಕ್ಕಾಗಲಿಲ್ಲ. ನೋಡೋಣ ಹೆಂಗಾಗುತ್ತೆ ಅಂತ. ಇದು ಯಾಕಪ್ಪ ಒಂದು ಸೈಡು ಇದಿಕ್ಬೇಕು ಒಂದು ಸೈಡ್ ಇದಿಕ್ಬೇಕು ಅಂತಂದರೆ, ಇದು ಅಡಿಕೆ ಸಸಿ ಏನಾದರೂ ದಪ್ಪ ಆಗುತ್ತಲ್ಲ ಆವಾಗ ಪೈಪಿಗೆ ಡಿಸ್ಟರ್ಬ್ ಮಾಡಲ್ಲ, ಅದಕ್ಕೋಸ್ಕರ ಇದು ಒಂದು ಸೈಡ್ ಇಕ್ಬೇಕು. ನೋಡಿ ಯಾವ ಥರ ಇದೆ. ಇದು ಹತ್ತತ್ರ ಒಂದು 500 ಅಡಿಕೆ ಸಸಿ, 500+ ಅಡಿಕೆ ಸಸಿ ಇದೆ. 500 ಇಲ್ಲ, ಜಾಸ್ತಿನೇ ಇದೆ, 550 ಸಮಥಿಂಗ್ ಇದೆ. ಮತ್ತು ತೆಂಗಿನ ಸಸಿ 55 ಇದೆ. ತೆಂಗಿನ ಸಸಿ ಮಾತ್ರ ಭಾಳ ದೂರ ಇಕ್ಕಿರೋದು ನಾವು, 33 ಅಡಿ. ಯಾಕೆ ಇಷ್ಟೊಂದು ದೂರ ಇಕ್ಕಿದ್ದೀವಿ ಅಂದರೆ, ತೆಂಗಿನ ಸಸಿ ಒಳಗಡೆ ಅಡಿಕೆ ಸಸಿ ಇಕ್ಬೇಕು ಅಂತ ಫ್ಯೂಚರಲ್ಲಿ ಮುಂಚೆಲೇ ಪ್ಲ್ಯಾನ್ ಮಾಡಿದ್ದು, ಅದಕ್ಕೆ ದೂರನೇ ಇಕ್ಕಿದ್ದು. ಈ ಲೈನಲ್ಲಿ ತೆಂಗಿನ ಸಸಿ ಇಲ್ಲ, ಅದಕ್ಕೆ ಈ 2 ಲೈನಿಗೆ ಮಾತ್ರ ಅಡಿಕೆ ಸಸಿನ ನಾವು 5 ಅಡಿ ಹಾಕಿದ್ದೀವಿ. 2 ಲೈನ್ ಮಾತ್ರ, ಲಾಸ್ಟ್ ಲೈನು. ಇವೆಲ್ಲ ಮಾತ್ರ 9 ಅಡಿ 9 ಅಡಿನೇ ಹಾಕಿದ್ದೀವಿ. ಈ ಥರ ಇದೆ ನೋಡಿರಿ. ಇನ್ನೊಂದ್ಸಲ ಹೇಳ್ತೀನಿ, ಈ 4 ಗೇಟ್ಗಳು ಇದೆಯಲ್ಲ, ಈ ಕಡೆ ಅರ್ಧ ಪ್ಲಾಟು, ಈ ಕಡೆ ಅರ್ಧ ಪ್ಲಾಟು, ಆ ಕಡೆ ಅರ್ಧ ಈ ಕಡೆ ಅರ್ಧ ಪ್ಲಾಟ್ಗೆ ಯಾವ 2 ಗೇಟ್ ಹೋಲ್ ಇದೆ ಅಂದರೆ ನೋಡಿ, ಅಲ್ಲಿ ಝೂಮ್ ಹಾಕ್ತೀನಿ. ಈ 2 ಗೇಟ್ ವಾಲು ಆ ಕಡೆ ಅರ್ಧ ಪ್ಲಾಟು, ಈ 2 ಗೇಟ್ ವಾಲು ನೋಡಿ ಝೂಮ್ ಹಾಕ್ತೀನಿ. ಈ 2 ಗೇಟ್ ವಾಲು ಆ ಕಡೆ ಅರ್ಧ ಪ್ಲಾಟು, ಓಕೆನಾ. ಮತ್ತು ನೋಡಿ ಇದು ಹಿಂಗೆ ರನ್ನಿಂಗ್ ಆಗುತ್ತಲ್ಲ, ಈ ರನ್ನಿಂಗ್ ಆಗಿದ್ದನ್ನ ಆ ಕಡೆ ಮೇಲೆ ಎತ್ಕೊಂಡಿದ್ದೀನಿ. ಏನಕ್ಕೆ ಎತ್ಕೊಂಡಿದ್ದೀನಿ ಅಂತಂದರೆ, ಮಿಸ್ಸಾಗಿ ಏನಾರು ಕಟ್ಕೊಂಡ್ರೆ ಅಲ್ಲಿ ಓಪನ್ ಮಾಡ್ಬೋದು. ಅವಾಗ ಓಪನ್ ಮಾಡಿ ಫ್ಲಶಿಂಗ್ ಮಾಡೋದಿದ್ರೆ ಮೋಟ್ರ್ ಸ್ಟಾರ್ಟ್ ಮಾಡಿದಾಗ ಫ್ಲಶ್ ಮಾಡಬೇಕು ನಾವು. ಮೋಟ್ರ್ ಸ್ಟಾರ್ಟ್ ಮಾಡಿದಾಗ ಓಪನ್ ಮಾಡಿದರೆ ಆಟೋಮೆಟಿಕ್ಲಿ ಎಲ್ಲ ಫ್ಲಶ್ ಆಗೋಗುತ್ತೆ, ಓಕೆನಾ. ಮತ್ತು ನೋಡಿ ಈ ಗೇಟ್ ವಾಲ್ ಎಂಡ್ ಆಗುತ್ತಲ್ಲ, ಈ ಗೇಟ್ ವಾಲ್ ಲಾಸ್ಟಲ್ಲಿ 3 ಸಸಿ ಆದಮೇಲೆ ಎಂಡ್ ಆಗುತ್ತಲ್ಲ, ಅಲ್ಲಿಗೆ ನಾವು ಎಲ್ ಕೊಟ್ಬಿಟ್ಟು ಮೇಲೆ ಎತ್ಕೊಂಡಿರ್ತೀನಿ. ನೀವೇನಾದರೂ ಈ ಲೈನಲ್ಲಿ ಏನಾದರೂ ಅವಾಗವಾಗ ಫ್ಲಶ್ ಔಟ್ ಮಾಡ್ಕೊಬೇಕು ಅಂತಂದರೆ, ಮೋಟ್ರ್ ಸ್ಟಾರ್ಟ್ ಆದಾಗ 15 ಡೇಸ್ ಇಲ್ಲ 1 ಮಂತ್ ಒನ್ಸು ಈ ಕ್ಯಾಪ್ನ ಕಿತ್ಕೊಂಡ್ರೆ ಆಯ್ತು ಅಷ್ಟೇ. ಇದನ್ನು ಕಿತ್ಕೊಳ್ಳೋದು ಅಷ್ಟೇ, ಅದರಲ್ಲೇನಿಲ್ಲ. ಕಿತ್ಕೊಳ್ಳೋದು ಬಿಟ್ಟರೆ ಆಯಿತು. ಅದು ಮಣ್ಣು ಕಿತ್ಕೊಂಡ್ರೆ ಎಲ್ಲ ಕಿತ್ಕೊಂಡು ಬರುತ್ತೆ ಲಾಸ್ಟ್ನೇ ಪೈಪಲ್ಲಿ ಬರುತ್ತೆ. ನೋಡಿ, ನೀವು ಎಕ್ಸ್ಪೆರಿಮೆಂಟ್ ಮಾಡ್ಕೊಂಡು ಮಾಡ್ಬೇಕು. ಇವೆಲ್ಲ ನೋಡ್ಕೊಂಡು ಎಷ್ಟು ಓಪನ್ ಮಾಡಬೇಕು, ಏನು ಕತೆ, ಒಂದು ಗೇಟಲ್ಲಿ ಓಪನ್ ಮಾಡ್ಬೇಕು, ಆ ದಿವಸದಲ್ಲಿ ನೋಡ್ಕೊಂಡು ಮಾಡ್ಬೇಕು. ಇವಾಗ ನಂದು ಈ ಆಲ್ಮೋಸ್ಟ್ 2 ಇಂಚ್ 2.5 ಇಂಚ್ ಹತ್ರ ನೀರು ಬರುತ್ತೆ. ಇದು ಈ ಪ್ಲಾಟಲ್ಲಿ ನಾನು 8 ಗಂಟೆ ಒಳಗೆ ಇಕ್ಕಿದ್ದೀನಲ್ವಾ, ನೀವೇ ಡಿವೈಡ್ ಮಾಡ್ಕೊಳ್ಳಿ. 1 ಎಕರೆ ಹತ್ರ 20 ಗುಂಟೆ ಅಂದ್ಕೊಂಡ್ರೆ 1 ಎಕರೆ 20 ಗುಂಟೆ 8 ಗಂಟೆ ಡಿವೈಡ್ ಮಾಡ್ಕೊಳ್ಳಿ. ಈಗ ಇದರಲ್ಲಿ ಮಿನಿಮಮ್ 3 ಗಂಟೆ ಒಳಗೆ ನಿಮಗೆ ನೀರು ಫುಲ್ ಫೋರ್ಸಾಗಿ ಹೋಗುತ್ತೆ, ಒಂದು ಲೆವೆಲ್ಗೆ ಹೋಗುತ್ತೆ. 4 ಗಂಟೆಲ್ಲಿ ಓಪನ್ ಮಾಡ್ಬೋದು. ನಾವು ಆಲ್ಮೋಸ್ಟ್ 1.5 ಕಿಲೋಮೀಟ್ರಿಂದ ನೀರು ತರ್ತಿರೋದು, ಆ ಕಡೆ ಸ್ವಲ್ಪ ಓಪನ್ ಮಾಡ್ಕೊಂಡಿರ್ತೀವಿ. ಯಾಕಂದರೆ ಪ್ರೆಜರ್ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಪೈಪ್ ಬಿಡ್ಕೊಳೋ ಚಾನ್ಸ್ ಇದೆ. ನಾವು ಅದಕ್ಕೆ 3 ಗಂಟೆಲ್ಲಿ ಮಾತ್ರ ಓಪನ್ ಮಾಡ್ಕೊತೀವಿ, ಅಲ್ಲೊಂದು ಸ್ವಲ್ಪ ಬಿಡ್ಕೊಂಡಿರ್ತೀವಿ. ಈ ಥರ ಇದೆ. ಇದು ತುಂಬ ದೂರದಿಂದ ತರೋದು. ಇದು ಮೇನ್ ಲೈನು. ಇದು ಮೇನ್ ನೆಕ್ಸ್ಟ್ ಪ್ಲಾಟ್ಗೆ ಹೋಗಿದೆ. ಆ ನೆಕ್ಸ್ಟ್ ಪ್ಲಾಟ್ ಅಲ್ಲೊಂದು 1/2 ಎಕರೆ ಇದೆ, ಅದಕ್ಕೆ ಇದು ಗೇಟ್ ವಾಲ್ ಇಟ್ಕೊಂಡಿದ್ದೀವಿ. ನೋಡಿ, ಇದು ಏನಕ್ಕೆ ಈ ಥರ ತಂತಿ ಎಲ್ಲ ಹಾಕಿದ್ದೀವಿ, ಕೆಳಗಡೆ ತಂತಿ ಹಾಕಿದ್ಕೊಂಡಿದ್ದೀವಿ ಅಂತಂದರೆ, ಇದು ಆಲ್ಮೋಸ್ಟ್ ನಾನು ಹೇಳ್ದಂಗೆ 1.5 ಕಿಲೋಮೀಟ್ರ್ ದೂರದಿಂದ ನೀರು ಬರೋದು. ಇದು ಪ್ರೆಜರ್ ಇದಾಗಿ ಗಮ್ ಬಿಡ್ಕೊಂಬಾರ್ದು, ಪ್ರೆಜರಿಗೆ ಗಮ್ಮಕ್ಕೆ ನೂಗಬಾರ್ದು, ಪೈಪ್ ನೂಗಬಾರ್ದು ಅಂತ ಹೇಳ್ಬಿಟ್ಟು ನಮ್ಮಲ್ಲೊಬ್ಬರು ಎಕ್ಸ್ಪರ್ಟ್ಗಳು ಅವರು ಮಾಡಿದ್ದಾರೆ.
ರೈತರು ಅವ್ರು ಹೇಳ್ದಂಗೆ ನಾನು ಮಾಡಿದ್ದೆ ಅಷ್ಟೇ, ಬೇರೆ ಇಲ್ಲ. ನೋಡಿ ಈ ಗೇಟ್ ಒಳಗಿಂದ 20 mm ಪೈಪು, ಇದು 63 mm, 43 mm, 20 mm. ಈ 20 mm ಲೈನ್ ಸೀದಾ ಈ 3 ಸಸಿ ಆದಮೇಲೆ ಎಂಡ್ ಆಗುತ್ತೆ ನೋಡಿ. 1 2 3 ಎಂಡ್ ಆಗುತ್ತೆ. ಈ ಕಡೆ 1 2 ಆ ಕಡೆ 2 ಸಸಿ ಲೈನ್ಗೆ ಎಂಡ್ ಆಗುತ್ತೆ. ಸೇಮ್ ಇದು ಈ ಕಡೆದು ಅಷ್ಟೇ ಸೇಮ್ ಹಿಂಗೆ 40 mm ಎಂಡ್ ಆಗುತ್ತೆ ನೋಡಿ. ಪ್ರತಿ 40 mm ಗೇಟಲ್ಲಿ ಕೂಡ ಲಾಸ್ಟಲ್ಲಿ ಈ ಥರ ಎತ್ಕೊಂಡಿದ್ದೀನಿ ಪೈಪ್ ನೋಡಿ, ಈ ಥರ ಎತ್ಕೊಂಡೀನಿ. ಅದೇ ನಾನು ಹೇಳ್ದಂಗೆ ಫ್ಲಶ್ ಔಟ್ ಮಾಡೋಕ್ಕೆ ಫ್ಲಶ್ ಔಟ್ ಮಾಡಲೇಬೇಕು ಅವಾಗ ಡ್ರಿಪ್ಪು ಲೈಫ್ ಬರಬೇಕು ಅಂದರೆ. ಏನೇ 2 ತಿಂಗಳಿಗೂ 3 ತಿಂಗಳಿಗೂ ಮಾಡಿರೋ ಆಗುತ್ತೆ. ನೀವು ಜಮೀನು ಹತ್ರ ಅವಾಗ ಹೋಗ್ತಾಯಿದ್ರೆ 15 days ಒನ್ಸ್ ಮಾಡಿ ಅಷ್ಟೇ, ಏನಂತೇನಿದಾಗಲ್ಲ. ರೆಗ್ಯುಲರ್ ನೀರು ಬಿಡ್ತಾಯಿದ್ರೆ ಏನಾಗಲ್ಲ. ನೀವೇನಾದ್ರು ಮಳೆ ಬಂತು ತಿಂಗಳಾಂಗಟ್ಲೆ ಮೋಟ್ರ್ ಆಫ್ ಮಾಡಿರಿ ಅಂತಂದರೆ, ನೀವು ಜಮೀನು ನೀರು ಬಿಡಲ್ಲ ಅಂದರೆ ಪರವಾಗಿಲ್ಲ, ಅವಾಗ ಹೋಗಿ ಬಂದು ಫ್ಲಶ್ ಔಟ್ ಮಾಡ್ಕೊಂಡೋಗಿ. ಯಾಕೆಂದರೆ ಇರುವೆಗಳು ಒದ್ದಗಳು ಬಂದು ಗೂಡು ಕಟ್ಕೊತವೆ. ಗೊತ್ತಲ್ಲ ನಿಮಗೆ, ಪ್ರಾಣಿಗಳೆಲ್ಲ ಗೂಡು ಕಟ್ಕೊಂಡ್ರೆ ಹೆಂಗೆ ಕಟ್ತವೆ ಅಂತ. ನಾವೇನೇ ಫ್ಲಶ್ ಔಟ್ ಮಾಡ್ರೂ ಅದು ಓಪನ್ ಆಗೋಲ್ಲ, ಅದಕ್ಕೆ ಅವಾಗ ಫ್ಲಶ್ ಔಟ್ ಮಾಡ್ತಾ ಇರ್ಬೇಕು ನೋಡಿ. ಇಷ್ಟೇ, ಪ್ರತಿಯೊಂದು ಗಿಡಕ್ಕೂ ನೀರು ಹೋಗುತ್ತೆ. 2-2.5 ಇಂಚು 3 ಗೇಟ್ ಒಳಗೆ ಹೊಡೆಯುತ್ತೆ. ಇದು ಏನಕ್ಕೆ ಇಷ್ಟೊಂದು ಗೇಟ್ ಒಳಗೆ ಮಾಡಿದ್ದೀನಿ ಅಂತಂದರೆ, ಒಂದು ಪ್ರೆಷರ್ ಕಂಟ್ರೋಲ್ ಮಾಡೋಕ್ಕೆ ಪ್ರತಿಯೊಂದು ಗಿಡಕ್ಕೂ ನೀರು ಹೋಗ್ಬೇಕು ಅಂತ. ಇನ್ನೊಂದು ಅಡ್ವಾಂಟೇಜ್ ಏನಪ್ಪ ಅಂದರೆ, ನಿಮಗೆ ಏನೇ ಅರ್ಧ ಇಂಚು 1 ಇಂಚ್ ನೀರಿದ್ರು ಕೂಡ ಯಾವ್ದಾರ ಒಂದು ಗೇಟಲ್ಲಿ ತಿರ್ಕೊಂಡ್ರೂ ಕೂಡ ನೀರು ಹೋಗುತ್ತೆ. ಆಯ್ತಪ್ಪ, ಒಂದು ಫುಲ್ ಅರ್ಧ ಇಂಚ್ ನೀರು ಬರುತ್ತೆ, ಬರೀ 1 ಗೇಟೊಳಗೂ ನೀರು ಹೋಗ್ತಿಲ್ಲ, ಅದಕ್ಕೇನು ಐಡಿಯಾ, 20 mm 3 ರೂಪಾಯಿ 4 ರೂಪಾಯಿ ಇಲ್ಲಾಂದ್ರೆ 5 ರೂಪಾಯಿಗೆ ನಲ್ಲಿ ಬರ್ತವೆ. ಸಿಂಪಲ್, ಇಲ್ಲಿಗೆ ಕಟ್ ಮಾಡ್ಕೊಳ್ಳೋದು, ಇಲ್ಲಾಂದರೆ ಮೇಲ್ಕೆ ಹಾಕೋದು. ಮೇಲ್ಕೆ ಹಾಕಿದ್ರೆ ಇದನ್ನ ಹಾಕೋಕ್ಕಾಗಲ್ಲ. ಇಲ್ಲಿ ಕಟ್ ಮಾಡ್ಕೊಂಡು ಆ 20 mm ನೆಲ್ಲಿನ ಇಲ್ಲಿ ಆ ಕಡೆ ಈ ಕಡೆ ಹಾಕೋದು. ಒಂದು 5 rupees ಆಗ್ಬೋದು. ನೀವು ಯಾರು A1 ಪ್ಲಾಸ್ಟ್ ಹೋಲ್ಸೇಲಲ್ಲಿ ತೊಗೊಂಡ್ರೆ 5 rupees ಆಗ್ಬೋದು. ಲೋಕಲ್ ತೊಗೊಂಡ್ರೆ 1 ರೂಪಾಯಿ ಜಾಸ್ತಿ ಆಗ್ಬೋದು ಅಷ್ಟೇ. ಅದನ್ನು ಹಾಕಿ ಆಯಿತಾ, 10 ಗಿಡಕ್ಕೆ ಹೋಗಲಿ, 30 ಗಿಡಕ್ಕೆ ಹೋಗಲಿ. ಯಾಕೆ ಹೇಳ್ತೀವಿ, ಒಟ್ಟು ಕೇಸ್ ನಾನು ಹೇಳ್ತಿದ್ದೀನಿ ಅಷ್ಟೇ. ಯಾಕೆಂದರೆ ಅಷ್ಟೊಂದು ಅರ್ಧ ಇಂಚ್ ಬರೋ 1 ಇಂಚ್ ಬರೋ ಏರಿಯಾದಲ್ಲೆಲ್ಲ ನೀವು ಅಡಿಕೆ ಸಸಿನೇ ಮಾಡಬಾರ್ದು. ಇದು ನಮ್ಮ ಸಜೆಷನ್. ನೀರು ಮಿಸ್ ಆಗೇನಾರು ಹೆಚ್ಚು ಕಮ್ಮಿ ಆದರೆ ಇನ್ನೊಂದು ಕೊರೆಸಿರುವೆ ಇವು ಏರಿಯಾದಲ್ಲಿ ನೀರು ಬರುತ್ತಪ್ಪ ಅನ್ನಂಗಿದ್ರೆ ಮಾತ್ರ ಅಡಿಕೆ ಸಸಿ, ಇಲ್ವಾ ಸುಮ್ಮನೆ ಎಲ್ಲ ದುಡ್ಡು ದಂಡ ಮಾಡ್ಕೊಬೇಕಾಗುತ್ತೆ. ನಾನು ಹೇಳ್ದಂಗೆ ಈ ನೆಲ್ಲಿ ಹಾಕ್ಕೊಂಡ್ರೆ, ಕೆಲವರು ಸ್ಪ್ರಿಂಕ್ಲರ್ ಮಧ್ಯೆ ಬೆಳೆ ಹಾಕ್ಕೊಂಡು ಸ್ಪ್ರಿಂಕ್ಲರ್ ಏನಾರು ಮಾಡ್ಕೊತೀವಿ ಅಂದರೆ ಸಿಂಪಲ್ಲು. ಇದಕ್ಕೋಸ್ಕರ ನೀವು ಮತ್ತೆ ಸ್ಪ್ರಿಂಕ್ಲರ್ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿಗೊಂದು 2 ಕಟ್ ಮಾಡ್ಕೊಂಡು 2 ಇಂಚ್ 20 mm ಪೈಪ್ ಹಾಕ್ಕೊಂಡ್ರೆ ಸೀದಾ ನೋಡಿ, 20 mm ಇಲ್ಲಿಗೆಲ್ಲ ಪೈಪ್ ಹಾಕ್ಕೊಂಡು ಆಫ್ ಮಾಡ್ಕೊಂಡ್ರೆ ಎಲ್ಲಿಗೆ ಬೇಕು ಆ ಪೈಪು. ಸಪೋಸ್ ಇದಕ್ಕೆ ಸ್ಪ್ರಿಂಕ್ಲರ್ ಹಾಕ್ಬೇಕು ಅಂದ್ಕೊಳ್ಳಿ, ಇದಕ್ಕೆ 20 mm ಕನೆಕ್ಟ್ ಮಾಡ್ಕೊಂಡು ಹೈಟ್ ಮಾಡ್ಕೊಂಡು ಸ್ಪ್ರಿಂಕ್ಲರ್ ಹಾಕಿ, ಮಿಕ್ತವೆಲ್ಲ ಆಫ್ ಮಾಡ್ಕೊಳ್ರಿ ನೋಡಿ. ಅದೇ ಸ್ಪ್ರಿಂಕ್ಲರ್ ಸಿಸ್ಟಮು. ಅದಕ್ಕೇನು ಜಾಸ್ತಿ ಕೊಡ್ಬೇಡಿ ನೀವು. ಫಸ್ಟು ಆ ಟ್ಯಾಪ್ ಇದೆಲ್ಲ ಅದಕ್ಕೊಂದು 5 rupees ಆಗುತ್ತೆ ಒಂದು ಗಿಡಕ್ಕೆ. ಅಷ್ಟು ಬಿಟ್ರೆ ಆ ಟ್ಯಾಪಿಗೇನು ದುಡ್ಡು ಜಾಸ್ತಿ ಖರ್ಚಾಗಲ್ಲ. ಆ ಟ್ಯಾಪಿಗೋಸ್ಕರ ದುಡ್ಡು ಖರ್ಚಾಗುತ್ತೆ ಅಷ್ಟೇ. ಇವಾಗ 500 ಗಿಡಕ್ಕೆ 5 ರೂಪಾಯಿ, 2,500 ಆಗುತ್ತೆ. ಅಷ್ಟು ಬಿಟ್ರೆ ಅಲ್ಲಲ್ಲೇ ಸ್ಪ್ರಿಂಕ್ಲರ್ ಎತ್ಕೊಬೇಕಲ್ಲ, 20 mm ಪೈಪು ಮತ್ತು ಸ್ಪ್ರಿಂಕ್ಲರು, ಅವಕ್ಕೂ ಏನು ಜಾಸ್ತಿ ಆಗೋಲ್ಲ. ನಿಮಗೆಲ್ಲ ಅಂದರೆ ಏನೋ 4-5 ಸಾವಿರದಲ್ಲಿ ನಿಮ್ಗೆ ಒಂದು ಎಕರೆಗೆ ಹತ್ತಿರ ಸ್ಪ್ರಿಂಕ್ಲರಿಂಗ್ ಇದರಲ್ಲೇ ಮಾಡೋಕ್ಕೆ ಬಿಡ್ಬೋದು. ಅದೇನಪ್ಪ ಅಂದರೆ ಪ್ರತಿಯೊಂದಿಗೂ ಕಟ್ ಮಾಡಿ 20 mm ನೆಲ್ಲಿ ಹಾಕ್ಬೇಕಲ್ಲ, ಟ್ಯಾಪ್ ಹಾಕ್ಬೇಕಲ್ಲ, ಅದೇ ಸ್ವಲ್ಪ ಟೈಮ್. ಅಷ್ಟು ಬಿಟ್ರೆ ಬೇರೆ ಏನಿಲ್ಲ. ಸ್ಪ್ರಿಂಕ್ಲರ್ ಇದರಲ್ಲೇ ಕನ್ವರ್ಟ್ ಮಾಡ್ಕೊಬೋದು. ಸ್ಪ್ರಿಂಕ್ಲರ್ಗೆ ಆಲ್ಮೋಸ್ಟು ರೈನ್ ಜೆಟ್ನ ಫೇವರ್ ಮಾಡಿ. ರೈನ್ ಜೆಟ್ ಚಿಕ್ಕವು ಸ್ಮೂತಾಗಿ ಈ ಸೋನೆ ಬರುತ್ತಲ್ಲ ಆ ಥರ ಬರ್ತಿರುತ್ತೆ, ಅವನು ಪ್ರಿಫರ್ ಮಾಡಿ. ಆವಾಗ ಭೂಮಿ ಮೇಕೆ ಸ್ಪ್ರಿಂಕ್ಲರ್ ನೀರು ಡಬ್ಬ ಬಿದ್ದು ಗಟ್ಟಿ ಆಗೋಲ್ಲ, ತುಂಬ ಸ್ಮೂತಾಗಿರುತ್ತೆ. ಇಷ್ಟೇ ನಾನು ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ.